ಇನ್ನು ವಿಜಯೇಂದ್ರ ಹಾಗೆ ರಮೇಶ್ ಜಾರಕಿಹೊಳಿ ಪರಸ್ಪರ ಮುಖಾಮುಖಿಯಾಗಿದ್ದಾರೆ. ಸುವರ್ಣಸೌಧದ ಪಶ್ಚಿಮ ದ್ವಾರದ ಬಳಿ ಉಭಯ ನಾಯಕರು ಮುಖಾಮುಖಿಯಾಗಿದ್ದಾರೆ. ಪ್ರತಿಭಟನೆಗೆ ಬನ್ನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಬಿವೈ ವಿಜಯೇಂದ್ರ ಆಹ್ವಾನಿಸಿದ್ದಾರೆ. ಆಯ್ತು ಬರ್ತೀನಿ ಅಂತ ಹೇಳಿದ್ರಂತೆ ರಮೇಶ್ ಜಾರಕಿಹೊಳಿ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ವಿಜಯ್ ಬಿಜೆಪಿ ಪಾಳ್ಯದಲ್ಲಿ ಒಂದು ರೆಬೆಲ್ ಟೀಮ್ ಅಂತ ಇದೆ. ಆ ಟೀಮ್ ಬಿವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಅವರು ಒಪ್ಕೊಳ್ಳಲ್ಲ. ಆಗಾಗ್ಗೆ ಸಭೆ ಸೇರೋದು, ಮೀಟಿಂಗ್ಗಳನ್ನ ಮಾಡೋದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡೋದು, ಇದೆಲ್ಲ ಮಾಡ್ತಾನೆ ಇರ್ತಾರೆ. ಆ ಟೀಮ್ ನಲ್ಲಿ ಗುರುತಿಸಿಕೊಂಡವರು ರಮೇಶ್ ಜಾರಕಿಹೊಳಿ ಅವರು. ಕಳೆದ ಕೆಲ ಸಮಯದಿಂದ ಉಭಯ ನಾಯಕರ ಮುಖಾಮುಖಿ ಆಗಿರಲಿಲ್ಲ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಉಭಯ ನಾಯಕರ ಮುಖಾಮುಖಿಯಾಗಿದೆ. ರೈತರ ಹೋರಾಟಕ್ಕೆ ತೆರಳುತ್ತಾ ಇದ್ರು ವಿಜಯೇಂದ್ರ ಅವರು, ಬಿಜೆಪಿಯ ರಾಜ್ಯಾಧ್ಯಕ್ಷರು. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಎದುರಾಗಿದ್ದಾರೆ. ಉಭಯ ನಾಯಕರು ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಆಹ್ವಾನಿಸಿದ್ದಾರೆ ವಿಜಯೇಂದ್ರ ಅವರು. ಬನ್ನಿ ರೈತರ ಪ್ರತಿಭಟನೆಗೆ ಹೋಗೋಣ ಅಂತ ಹೇಳಿ ಆ ದೃಶ್ಯಗಳನ್ನ ಗಮನಿಸಿದ್ರಿ. ರೆಬೆಲ್ ಟೀಮ್ ಅಂತ ಬಿಜೆಪಿ ಪಾಳ್ಯದಲ್ಲಿ ಏನು ಒಂದು ಟೀಮ್ ಕರೆಸಿಕೊಳ್ತಾ ಇದೆ. ಅದರಲ್ಲಿ ಒಂದಿಷ್ಟು ನಾಯಕರಿದ್ದಾರೆ. ಆ ನಾಯಕರು ಬಿಜೆಪಿಯ ಒಗ್ಗಟ್ಟಿನ ವೇದಿಕೆಗಳಲ್ಲಿ ಅಥವಾ ಬಿಜೆಪಿ ನೇತೃತ್ವದ ಹೋರಾಟದ ವೇದಿಕೆಗಳೆಲ್ಲ ಅವರು ಕಾಣಿಸಿಕೊಳ್ಳೋದು ಬಹಳ ಕಡಿಮೆ. ಇವತ್ತು ಏಕಾಏಕಿ ಮುಖಾಮುಖಿಯಾಗಿದ್ದು ಆ ಸಂದರ್ಭದಲ್ಲಿ ನಡೆದಂತಹ ಈ ಪ್ರಸಂಗ ಏನಿದೆ ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.